ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ರಾತ್ರಿ ವೇಳೆಯಲ್ಲಿ ನಮ್ಮನ್ನೆಲ್ಲ ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ ಮಾಡಿಕೊಳ್ತೇವೆ. ಈ ರಾತ್ರಿ ವೇಳೆ ಸ್ವಾಮಿ ದೇವರೇ, ಈ ವಾಕ್ಯದೊಂದಿಗೆ ನೀವು ಮಾತನಾಡ್ರಿ ಅಪ್ಪ ದೇವರೇ. ನಾವು ಕೇಳುತ್ತೇವೆ ಅಪ್ಪ ಸ್ವಾಮಿ. ಕೇಳಿದ ಮಾತ್ರವಲ್ಲದೆ ಸ್ವಾಮಿ, ಅದರ ಪ್ರಕಾರ ಜೀವಿಸಲಿಕ್ಕೆ ಕೃಪೆ ಕೊಡು, ಸಹಾಯ ಮಾಡು. ಯೇಸು ಸ್ವಾಮಿ ನಾಮದಲ್ಲಿ ತಂದೆ, ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ, ಅದರಲ್ಲಿ 4ನೇ ವಚನವಾಗಿದೆ. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ಅನುಸರಿಸಿದರೆ ಯೆಹೋವನು ತಾನು ನಿಮಗೋಸ್ಕರ ಸ್ವದೇಶವಾಗಿ ಕೊಡುವ ದೇಶದಲ್ಲಿ ನಿಮ್ಮನ್ನು ಅಭಿವೃದ್ಧಿ ಪಡಿಸಿದ್ರಿಂದ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ದೇವರು ಹೇಳ್ತಾರೆ, ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು, ಹಾಲೆಲೂಯಾ, ದೇವರ ವಾಕ್ಯದಲ್ಲಿ ಬೆಳೆದು ದೇವರು ಹೇಳಿದ ಪ್ರಕಾರ ಜೀವಿಸುವುದಾದರೆ, ದೇವರ ಮಾತಿಗೆ ಕಿವಿಗೊಡುವುದಾದರೆ ಈ ಕೆಳಗಡೆ ಇರುವಂತೆಲ್ಲ ಆಶೀರ್ವಾದ ಯಾರಿಗೆ? ನಮಗೆ, ನಿಮಗೆ. ಹಾಲೆಲೂಯಾ. ಅಂದ್ರೆ ಆ ಕಾಲದಲ್ಲಿ ಇಸ್ರಾಯೇಲರಿಗೆ ಮಾಡಿದ ವಾಗ್ದಾನದಲ್ಲಿ ಅದೇ ರೀತಿಯಾಗಿ ನಾನೆಂದೂ ಮಾರ್ಪಟ್ಟಿಲ್ಲ, ನಾನೆಂದೂ ಬದಲಾಗಲಿಲ್ಲ. ಹಾಲೆಲೂಯಾ. ಈಗಲೂ ನಾನು ನಿಮಗೆ ಮಾಡುವ ಶಕ್ತನಾಗಿದ್ದೇನೆ. ನನ್ನ ಮಾತಿಗೆ ನೀವು ಕಿವಿಗೊಟ್ಟರೆ, ನನ್ನ ಮಾತು ಕೇಳಿದರೆ ಈ ಭೂಮಿ ಮೇಲೆ ಬಡವರೇ ಇರುವುದಿಲ್ಲ. ಅಂದ್ರೆ ನಿಮ್ಮನ್ನ ಬಡವನಾಗಿ ಮಾಡುವುದಿಲ್ಲ ಅಂತ ಅರ್ಥ. ನೋಡಿ, ಮತ್ತೊಂದ್ಸಲ ರಿಪೀಟ್ ಮಾಡ್ತಾನೆ ಇದನ್ನ. ಆದರೆ ನೀವು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು, ದೇವರ ಮಾತಿಗೆ ಕಿವಿಗೊಟ್ಟು ನಾನು ಈಗ ನಿಮಗೆ ಬೋಧಿಸುವ ಈ ಧರ್ಮೋಪದೇಶವನ್ನೆಲ್ಲ ಅನುಸರಿಸಿದರೆ. ಧರ್ಮೋಪದೇಶ ಏನು? ಧರ್ಮೋಪದೇಶ ಈ ಸತ್ಯವೇದವನ್ನು ನಾವು ಆಳವಾಗಿ ನಾವು ಇದನ್ನ ವಾಕ್ಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ವಾಕ್ಯ ಓದುತ್ತಾ ಇದ್ರ ಒಳಗಡೆ ನಾವು ಆಳವಾಗಿ ಇಳಿಬೇಕು. ಧರ್ಮ ಉಪದೇಶ, ಧರ್ಮ ಮತ್ತು ಉಪದೇಶ, ಅಧರ್ಮ ಅಲ್ಲ, ಧರ್ಮವಾಗಿ. ಆದರೆ ದೇವರ ಈ ಪರಿಶುದ್ಧವಾದ ಗ್ರಂಥದಲ್ಲಿ ಬರೆದಿದ್ದ ವಾಕ್ಯಗಳನ್ನ ನಮಗೆ ದೇವರು ತೋರಿಸಿಕೊಡ್ತಾರೆ. ಈ ಅನುಸರಿಸಿದ್ರೆ ಯೆಹೋವನು ತಾನು ನಿಮಗೆ ಸ್ವದೇಶವಾಗಿ ಕೊಡುವ ದೇಶದಲ್ಲಿ ನಿಮ್ಮನ್ನು ಅಭಿವೃದ್ಧಿ ಪಡಿಸೋದ್ರಿಂದ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ದೇವರೇ ನಮ್ಮ ಪಕ್ಷದಲ್ಲಿರುವಾಗ, ದೇವರೇ ನಮಗೆ ಸಹಾಯ ಮಾಡುವಾಗ, ಪ್ರಿಯರೇ, ನಮಗೆ ಏನು ಕೊರತೆ ಇದೆ? ಹಾಲೆಲೂಯಾ. ದೇವರು ನಮ್ಮ ಸಹಾಯಕ್ಕೆ ಬರುವುದಾದರೆ ನಾವು ಬಡವರಾಗಕ್ಕೆ ಸಾಧ್ಯವೇ? ಯಾಕೆ ಇವತ್ತು ಬಡತನ, ಇವತ್ತು ಕಷ್ಟಗಳು, ಸಮಸ್ಯೆಗಳು ಬರುತ್ತಾ ಇದೆ? ಹಾಲೆಲೂಯಾ. ನಾವು ಎಲ್ಲೋ ಒಂದು ಕಡೆ ನಂಬಿಕೆ ಕೊರತೆ ಆಗಿದೆ. ಹಾಲೆಲೂಯಾ. ಪ್ರಾರ್ಥನೆ ಮಾಡ್ತೀವಿ, ವಾಕ್ಯ ಓದುತ್ತೀವಿ, ಎಲ್ಲ ಸರಿ. ಎಲ್ಲೋ ಒಂದು ಕಡೆ ನಮ್ಮ ನಂಬಿಕೆ ಕೊರತೆ ಆಗಿದೆ ಪ್ರಿಯರೇ. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ನೀನು ಎಲ್ಲಿಂದ ಬಿದ್ದಿದ್ಯೋ, ಹಾಲೆಲೂಯಾ, ಅಲ್ಲಿಂದಲೇ ಪುನಃ ತಿರುಗಿ ಹೇಳು, ನಾನು ನಿನ್ನ ಅಭಿವೃದ್ಧಿ ಪಡಿಸುವೆನು. ಅದಕ್ಕೆ ನಮ್ಮನ್ನು ನಾವು ಯಾವತ್ತೂ ಪರೀಕ್ಷೆ ಫಸ್ಟ್ ಮಾಡಿಕೊಳ್ಳಬೇಕು. ನನ್ನಲ್ಲಿ ಯಾವ ದೋಷ ಇದೆ? ನನ್ನಲ್ಲಿ ಯಾರಿಗಾರ ಕ್ಷಮಿಸೋದು ಏನಾದ್ರು ಇದೆಯೋ ಅವ್ರನ್ನ ಕ್ಷಮಿಸ್ಬೇಕು. ಯಾರಿಗಾದ್ರೆ ಕರುಣೆ ತೋರ್ಸಕ್ಕಿದೆಯೋ ಕರುಣೆ ತೋರಿಸ್ಬೇಕು. ಯಾರಿಗಾದ್ರೂ ಏನಾದ್ರು ಸಹಾಯ ಮಾಡಬೇಕೋ, ನಮ್ಮ ಕೈಲಿ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ರಾರ್ಥನೆ ಮಾಡಬೇಕು. ಹಾಲೆಲೂಯಾ. ಇದ್ದಂಥವ್ರು ಕೊಡಲಿ, ಇಲ್ಲದೆ ಇರುವಂಥವ್ರು ಬಹಳ ಜನ ಇದ್ದಾರೆ. ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ, ದೇವರೇ ನನ್ನಲ್ಲಿ ಕೊಡಕ್ಕೆ. ಯಾಕೆಂದ್ರೆ ದೇವರ ವಾಕ್ಯ ಹೀಗೆ ಹೇಳ್ತಿದೆ, ಒಬ್ಬ ಬಡ ಸ್ತ್ರೀ ತನ್ನ ಬದುಕನ್ನೆಲ್ಲ ಮಾರಿಕೊಟ್ಟಳು, 2 ಕಾಸಿನ ಬದುಕು ಮಾರಿಕೊಟ್ಟಳು. ಆದ್ರೆ ಈ ಬಾಕಿಯವರೆಲ್ಲ ಅವರಿಗೆ ಬೇಕಾದಷ್ಟು ಇಟ್ಟುಕೊಂಡು ಮಿಕ್ಕದ್ರಲ್ಲಿ ಕೊಟ್ರಂತೆ ಶ್ರೀಮಂತರು.
ಬಹಳಷ್ಟು ಇರುವಂತವರು ಏನು ಇರುವುದರೊಳಗೆ ಚೂರು ತೆಗೆದು ಕೊಟ್ಟರು. ಬಡ ಸ್ತ್ರೀ ಊಟಕ್ಕೆ ಇರೋದು 2 ಕಾಸು, ಆ ಬದುಕನ್ನೇ ಆಕೆನ ಕೊಟ್ಟಿ ಬಿಟ್ಟಳು ಅಂತ ದೇವರು ಹೇಳ್ತಾರೆ. ಎಲ್ಲಾರ್ಕಿಂತ ಯಾರು ಜಾಸ್ತಿ ಕೊಟ್ಟಿದ್ದು? ಯೇಸುಸ್ವಾಮಿ ಹೇಳ್ತಾರೆ, ಆಕೆ ಜಾಸ್ತಿ ಕೊಟ್ಟಿದ್ದಾಳೆ. ಹಲ್ಲೆಲೂಯಾ. ಇವತ್ತು ನಾನು ಇಷ್ಟು ಕೊಟ್ಟಿದ್ದೀನಿ ಅಷ್ಟು ಕೊಟ್ಟಿದ್ದೀನಿ ಅಂತ ಜಂಬ ಕೊಚ್ಕೊಳ್ಳುವಂತ ಜನಗಳು ಬಹಳ ಇದ್ದಾರೆ ಪ್ರಿಯರೇ. ಎಷ್ಟೋ ಜನ ಹೇಳ್ತಾರೆ, ಹೆಸರುಗಳು ಹಾಕ್ಸ್ಬೇಕು ನಮ್ದು, ನಾನಿಷ್ಟು ಸಹಾಯ ಮಾಡಿದ್ದೇನೆ. ಎಷ್ಟೋ ಗುಡಿಗಳಲ್ಲಿ ಹಾಗೆ ಹಾಕ್ಸಿದ್ದಾರೆ ಮುಂದಗಡೆ, 50,000 ಕೊಟ್ಟಿದೆ, 1,00,000 ಕೊಟ್ಟಿದೆ, ನನ್ನ ಹೆಸರನ್ನ ಹಾಕಿ ಒಂದು ಕಲ್ಲಿನ ಮೇಲೆ ಕೆತ್ತಿಸಿ. ದೇವರ ವಾಕ್ಯ ಹೇಳ್ತಿದೆ, ಬಲಗೈಯ ಮಾಡಿದ್ದು ಎಡಗೈಯ ತಿಳಿಯದಿರಲಿ. ಹಲ್ಲೆಲೂಯಾ. ನೀನು ದೇವರನ್ನ ಮೆಚ್ಚುಗೆ ಮಾಡ್ತಾ ಇದೆಯೋ ಇಲ್ಲ ಮನುಷ್ಯನ ಮೆಚ್ಚುಗೆ ಮಾಡ್ತಾ ಇದೆಯೋ? ನೋಡ್ರಿ, ಎಲ್ಲ ಇಲ್ಲೇ ಹಿಂಜಾರಿ ಹೋದ್ರು. ದೇವರು ಹೇಳ್ತಾರೆ, ಬಲಗೈ ಮಾಡಿದ್ದನ್ನ ನಿನ್ನ ಎಡಗೈಗೆ ಗೊತ್ತಾಗದ್ ಬೇಡ. ಇಲ್ಲಿ ಏನಾಗ್ತಾ ಇದೆ ಈ ಲೋಕದಲ್ಲಿ? ನಾನಿಷ್ಟು ಕೊಟ್ಟು ಬಿಟ್ಟೆ, ನಾನಿಷ್ಟು ಕೊಟ್ಟೆ. ಯಾರಿಗೆ ಕೊಡ್ತಾ ಇದೆಯಾ ಪ್ರಿಯನೇ? ಯಾರಿಗೆ ಕೊಡ್ತಾ ಇದೆಯಾ ಪ್ರಿಯಳೆ? ಅದು ದೇವರು ನಿಮಗೆ 2ರಷ್ಟು ಕೊಡ್ತಾರೆ ದೇವರು. ದೇವರ ಆಶೀರ್ವಾದ ಮಾಡಿದ್ರೆ ತಡೆಯೋರು ಯಾರು ಪ್ರಿಯರೇ? ಹಲ್ಲೆಲೂಯಾ. ಯಾವತ್ತು ನಮ್ಮನ್ನು ನಾವು ತಗ್ಗಿಸಿಕೊಳ್ಬೇಕು. ಒಬ್ಬರು ಕೊಟ್ಟಿದ್ದು ಇನ್ನೊಬ್ಬರಿಗೆ ಗೊತ್ತಾಗೋದು ಬೇಡ. ಅದು ನಿನಗೆ ನೀನು ಕೊಟ್ಟಿರೋದು ನಿನ್ನ ಅಂತರಂಗದಲ್ಲಿ ನಡೆಯುವುದನ್ನ ನೋಡಿ ತಂದೆ ಖಂಡಿತ ಫಲ ಕೊಡ್ತಾರೆ. ನೀನು ಮನುಷ್ಯನ ಮುಂದೆ ನೀನು ತೋರಿಸ್ಕೊಳ್ಳೋದು ಬೇಡ. ಹೀಗೆ ದೇವರ ವಾಕ್ಯ ಅಲ್ಲೇ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಹಾಗಾಗಿ ಅನುಸರಿಸಿ, ತಾನು ಮಾಡಿದ ನಿಮಗೆ ಸ್ವದೇಶವಾಗಿ ಕೊಡುವ ದೇಶದಲ್ಲಿ ನಿಮ್ಮನ್ನು ಅಭಿವೃದ್ಧಿಪಡಿಸಿದ್ರಿಂದ ನಿಮ್ಮಲ್ಲಿ ಬಡವರೇ ಇರುವುದಿಲ್ಲ. ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವೆನು. ದೇವರು ವಾಗ್ದಾನ ಮಾಡಿದ ನಿಮ್ಮನ್ನು ಅಭಿವೃದ್ಧಿಪಡಿಸ್ತೇನೆ. ಯಾವಾಗ ನನ್ನ ಮಾತಿಗೆ ನೀವು ವಿಧೇಯರಾಗಿ ವಾಕ್ಯ ಓದುತ್ತಾ ಬೇರೆ ನೀವು ಗಮನ ಕೊಡದೆ ಈ ಲೋಕದಲ್ಲಿ ವೈಭವ ಜಂಜಾಟಕ್ಕೆ ಒಳಗಾಗದಂತೆ ತಪ್ಪಿಸಿಕೊಂಡು ಸದಾಕಾಲ ದೇವರನ್ನ ಹಿಂಬಾಲಿಸುವುದಾದರೆ, ವಾಕ್ಯ ಹಿಂಬಾಲಿಸುವುದಾದರೆ ಅವಾಗೇನಂತೆ ಅಭಿವೃದ್ಧಿ ಪಡಿಸ್ತಾರೆ. ನೀವು ಅನೇಕ ಜನಾಂಗಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಇವತ್ತು ಏನಾಗಿದೆ? ದೇವ ಜನರೇ ಜಾಸ್ತಿ ಸಾಲ ಮಾಡುವಂತವರಾಗಿದೆ ಪರಿಸ್ಥಿತಿ. ಇಲ್ಲಿ ದೇವರು ಹೇಳ್ತಾರೆ, ನೀವು ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಅಂತ ವಾಕ್ಯ ಹೀಗೆ ಹೇಳ್ತಾ ಇದೆ. ಆದ್ರೆ ನಮ್ಮಲ್ಲಿ ಏನಾಗಿದೆ? ಎಲ್ಲಿ ನೋಡಿದ್ರು ಸಾಲ, ಎಲ್ಲಿ ನೋಡಿದ್ರು ಲೋನ್ಗಳು. ಅವಾಗ ನಾವು ವಾಕ್ಯದಲ್ಲಿದ್ದೀವ? ದೇವರೇ, ನಾನು ಎಲ್ಲಿ ಜಾರಿ ಹೋಗಿದ್ದೇನೆ ಸ್ವಾಮಿ? ನನ್ನ ಬಾಳ್ನಲ್ಲಿ ಯಾಕೆ ಹೀಗಾಗ್ತಾ ಇದೆ ದೇವರೇ? ನನ್ನನ್ನ ಮೇಲೆತ್ತು ಸ್ವಾಮಿ. ಆಮೇಲೆ ಇನ್ನೊಂದು ಅರಿಕೆ ಮಾಡ್ಬೇಕು, ಏನು ಸ್ವಾಮಿ, ಈ ದಯಮಾಡಿ ಸಾಲಗಳನ್ನು ತೀರಿಸ್ಬಿಡಪ್ಪ, ನಾನು ಇನ್ಮೇಲೆ ಸಾಲ ಮಾಡಲ್ಲ ದೇವರೇ, ನನಗೆ ಸಾಲ ಬೇಡ ಸ್ವಾಮಿ, ನಾನು ಇರುವುದರೊಳಗೆ ತೃಪ್ತನಾಗ್ತೀನಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ದೇವರು ಸಾಲ ತೀರಿಸ್ತಾರೆ. ಹಲ್ಲೆಲೂಯಾ. ಹಾಗಾಗಿ ಈ ರೀತಿಯಾಗಿ ನಾವು ಸಂಪೂರ್ಣವಾಗಿ ದೇವರಿಗೆ ಒಳಗಾಗ್ತೇವೆ. ಒಳಗಾಗಿ ವಾಕ್ಯದಲ್ಲಿ ಬೆಳೆದ್ರೆ ಖಂಡಿತ ದೇವರು ನಮ್ಮನ್ನ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಹಾಗಾಗಿ ಅನೇಕ ಜನಾಂಗಗಳ ಮೇಲೆ ನೀವು ದೊರೆತನ ಮಾಡುವಿರೇ ಹೊರತು ಅವರು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ. ಏನಂತೆ? ನೀವು ಯಾವುದೇ ಒಂದು ನೀವು ಅನೇಕ ಜನಾಂಗಗಳ ಮೇಲೆ ದೊರೆತನ ಮಾಡುವಿರಿ ಹೊರತು ಅವರು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ. ಅಲ್ಲಿಗೆ ಅರ್ಥ, ನಿಮ್ಮನ್ನ ಮೇಲಕ್ಕೆತ್ತಿ ಅಭಿವೃದ್ಧಿ ಪಡಿಸಿ ಏನಾದರೂ ಒಂದು ಬಿಸ್ನೆಸ್ ಮಾಡಂಗೆ ಮಾಡಿ ನಿಮ್ಮ ಕೈ ಕೆಳಗೆ ಅನೇಕ ಜನಾಂಗಗಳು ಇರುತ್ತಾರೆ ಹೊರತು ಅವ್ರನ್ನ ನೀವು ದೊರೆತನ ಮಾಡ್ತೀರಿ, ನೀವು ಆಳ್ವಿಕೆ ಮಾಡ್ತೀರಿ ಹೊರತು ಅವರು ನಿಮ್ಮ ಮೇಲೆ ಆಳ್ವಿಕೆ ಮಾಡುವುದಿಲ್ಲ. ಇದು ನಮ್ಮ ಕರ್ತನಾದ ಯೆಹೋವನು ಮಾಡುತ್ತಾನೆ, ಯೆಹೋವ ದೇವರು ಮಾಡುತ್ತಾರೆ ಅಂತ ಇಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವಾಗ ನಾವು ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ಇಲ್ಲಿ ನಾವು ಏನಾಗಿದೆ? ಸಾಲ ತೆಗೆದುಕೊಳ್ತಾ ಇದ್ದೇವೆ. ಹಲ್ಲೆಲೂಯಾ. ನಾವು ಸಾಲ ತೆಗೆದುಕೊಳ್ಳಬಾರದು. ನಾವು ಇನ್ನೊಬ್ಬರಿಗೆ ಸಾಲ ಕೊಡಬೇಕು ಅಂದ್ರೆ ನಾವೇನ್ ಮಾಡಬೇಕು? ಇಲ್ಲಿ ಬರ್ದಿರೋದು
ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 4ನೇ ವಚನದಿಂದ 6-7ನೇ ವಚನ ತನಕ ಕೆಳಗಡೆ ಓದಿದ್ರೆ ಇಲ್ಲಿ ಕೊಟ್ಟಿರುವಂತಹ ದೇವರು ಒಂದು ಸಂದೇಶವನ್ನು ಅದನ್ನ ಅನುಸರಿಸಿ ನಡೆಯುವುದಾದರೆ ಖಂಡಿತ ನಾವು ಸಾಲ ಕೊಡ್ತೀವಿ ಹೊರತು ತೆಗೆದುಕೊಳ್ಳುವುದಿಲ್ಲ. ಇದು ದೇವರು ತನ್ನ ಮಕ್ಕಳಿಗೆ ಇಟ್ಟಿರಂತ ಆಶೀರ್ವಾದ ಪ್ರಿಯರೇ. ಹಾಗಾಗಿ ಸುಮ್ಮನೆ ಬರುವುದಿಲ್ಲ ಆಶೀರ್ವಾದ. ನಾವು ಸ್ವಲ್ಪ ದೇವರಲ್ಲಿ ಪ್ರಯಾಸ ಪಡಬೇಕು. ಹಾಲೆಲೂಯಾ. ಹಾಗಾಗಿ ನಾವು ಈ ವಾಕ್ಯವನ್ನು ಯಾವಾಗ ಧ್ಯಾನಿಸ್ತಾ, ದೇವರೇ ಇಲ್ಲಿ ನನ್ನಲ್ಲಿ ಏನು ದೋಷ ಇದೆ, ದಯಮಾಡಿ ತೆಗೆದು ಬಿಡಪ್ಪ, ಈ ದೋಷದಿಂದ ನಾನು ಮುಕ್ತಿ ಕೊಡಿಸುವ. ನಾನು ತುಂಬಾ ತಗ್ಗಿಸಿಕೊಂಡು ನಾನು ನಡೀತೇನಪ್ಪ ದೇವರೇ, ನಿಮಗೆ ನಾನು ವಿಧೇಯನಾಗಿ ನಡೀತೀನಿ ಸ್ವಾಮಿ. ನನ್ನನ್ನು ಮಾರ್ಪಡಿಸಿದ್ದೇವೆ, ನನ್ನಲ್ಲಿ ಒಂದು ಹೊಸ ಚೈತನ್ಯವನ್ನು ಉಂಟು ಮಾಡು, ಒಂದು ಉಜ್ಜೀವನ ಉಂಟು ಮಾಡು ದೇವರೇ. ನನ್ನ ಕುಟುಂಬದಲ್ಲಿ ಸ್ವಾಮಿ ದೇವರೇ, ನೀವು ಸ್ವಾಮಿ ನನ್ನ ಕುಟುಂಬದಲ್ಲಿ ಆಳ್ವಿಕೆ ಮಾಡ್ರಿ. ಆಮೇಲೆ ಇಡೀ ನನ್ನ ಕುಟುಂಬ ಎಲ್ಲ ನಿಮಗಾಗಿ ಸ್ವಾಮಿ, ನಿಮ್ಮ ರಾಜ್ಯಕ್ಕಾಗಿ ನಾವು ತವಕ ಪಡ್ತೀವಿ ದೇವರೇ ಅಂತ ಹೇಳಿ ಯಾವಾಗ ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತೀವಿ, ಅವಾಗ ದೇವರು ತಾನೇ ಒಂದೊಂದು ರೀತಿಯಾಗಿ ಒಬ್ಬೊಬ್ಬರಿಗೊಂದೊಂದು ಆಶೀರ್ವಾದವಾಗಿ ಮಾರ್ಪಡಿಸಿ ಎಲ್ಲ ಬದಲು ಮಾಡ್ತಾರೆ. ನಿಮ್ಮಲ್ಲಿ ಕಷ್ಟಗಳು, ರೋಗಗಳು, ಸಮಸ್ಯೆಗಳು, ಯಾವ ಸಮಸ್ಯೆಗಳಿದ್ರೂ ಸಹ ದೇವರೆಲ್ಲ ಬಿಡಿಸಿ ಕಾಪಾಡುವಂಥ ದೇವರ. ಹಾಲೆಲೂಯಾ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ಸ್ತೋತ್ರ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಭೂಪರ ಲೋಕಗಳ ಒಡೆಯನೇ, ಸಕಲ ಸೃಷ್ಟಿ ಯಜಮಾನನೇ, ತಂದೆಯಾದ ದೇವರೇ, ಈ ರಾತ್ರಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ. ಇಲ್ಲಿ ವಿಡಿಯೋ ಮುಖಾಂತರ ನೋಡುತ್ತ ಪ್ರತಿಯೊಂದು ಕುಟುಂಬಗಳನ್ನ ನೆನೆಸಿ ನಿಮ್ಮ ಕರಗಳನ್ನು ಮುಗಿಸ್ಕೊಡ್ತೀನಿ. ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ನಾಮದಲ್ಲಿ ಕರ್ತನೆ, ಆಮೇಲೆ. ಪ್ರೈಸ್ ಗಾಡ್. ದೇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇಲೆ.